ಸ್ಯಾಕ್ ಮಾಡಲಾಗಿದೆ ಅಂತ ಏನು ಸರ್ ಅದು ಯಾಕೆ ಇದಲ್ಲ? ಅಲ್ಲ ನಾನು ಕೂಡ ಈಗ ಅಸೆಂಬ್ಲಿಯಲ್ಲಿ ಒಳಗಿಂದ ಹೊರಗೆ ಬಂದಿದ್ದೀನಿ, ನನಗೂ ಸಂಪೂರ್ಣ ಮಾಹಿತಿ ಇಲ್ಲ. ಸೊ ಇದನ್ನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ತಾವು ಮುಖ್ಯಮಂತ್ರಿಯವರು ಕೇಳಿ, ಸಂಪೂರ್ಣವಾದ ಮಾಹಿತಿ ಮುಖ್ಯಮಂತ್ರಿ ಕೊಡ್ತಾರೆ. ಮತಗಳ್ಳತನದ ಬಗ್ಗೆ ಒಂದು ಹೋರಾಟ ಮಾಡ್ತಾ ಇದೆ, ಅದರ ಬಗ್ಗೆ ಅವರು ಕೊಟ್ಟಂತ ಹೇಳಿಕೆ ಕಾರಣ ಅಲ್ಲ ಅದ್ರ ಬಗ್ಗೆ ಅದಕ್ಕಾಗಿ ಅಂತ ನನಗೇನು ಮಾಹಿತಿ ಇಲ್ಲ. ನನಗೆ ಐ ರಿಯಲಿ ಡೋಂಟ್ ಹ್ಯಾವ್ ಮಚ್ ನಾಲೆಜ್ ಅಬೌಟ್ ಇಟ್. ನನಗೆ ಇನ್ಫಾರ್ಮೇಷನ್ಸ್ ಇಲ್ಲ. ಏನು ಹೇಳ್ತೀರಾ ಸರ್? ಈಗ ರಾಜೀನಾಮೆ ಸ್ಯಾಕ್ ಮಾಡಿದ್ದಾರೆ, ರಾಜೀನಾಮೆಯನ್ನೇ ಅಕ್ಸೆಪ್ಟ್ ಮಾಡಿರೋದಲ್ಲ, ರಿಮೂವ್ ಮಾಡಲಾಗಿದೆ, ಏನು ಹೇಳ್ತೀರಾ ಸರ್? ಅಲ್ಲ ಅದೇ ಗೊತ್ತಿಲ್ಲ ಯಾತಕ್ಕಾಗಿ ಮಾಡಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಯವರು ದಯವಿಟ್ಟು ಸೀರಿಯಸ್ ಅಂತ ಅರ್ಥ ಅಲ್ಲ ಐ ಡೋಂಟ್ ನೋ ಸಮಥಿಂಗ್ ಸೀರಿಯಸ್. ವಾಟ್ ಇಸ್ ಸೀರಿಯಸ್ನೆಸ್? ಐ ಡೋಂಟ್ ನೋ ವಾಟ್ ಇಸ್ ರೀಸನ್. ನನಗೆ ಗೊತ್ತಿಲ್ಲ, ನೀವು ಕೇಳಿ ನೋಡಿ. ಪದೇ ಪದೇ ಕೊಡ್ತಾ ಇದ್ದಂತ ವಿವಾದಾತ್ಮಕ ಹೇಳಿಕೆಗಳ ಕಾರಣ ಅಲ್ಲ ನನಗೆ ಅಬ್ಸಲ್ಯೂಟ್ಲಿ ನಾನು ಕ್ಲೂಲೆಸ್ ಇದೆ. ನಾನು ಅಸೆಂಬ್ಲಿಲಿದ್ದೆ, ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಇದೆ ಅಷ್ಟೇ ನನಗೆ ಇನ್ಫಾರ್ಮೇಷನ್ ಇದೆ. ಥ್ಯಾಂಕ್ ಯು. ಹೇಳಿ ಸರ್, ಏನೋ ಸಚಿವರನ್ನ ಸ್ಯಾಕ್ ಮಾಡಲಾಗಿದೆ ಅಂತ ಏನು ಸರ್ ಅದು ಯಾಕೆ ಇದಲ್ಲ? ಅಲ್ಲ ನಾನು ಕೂಡ ಈಗ ಅಸೆಂಬ್ಲಿಯಲ್ಲಿ ಒಳಗಿಂದ ಹೊರಗೆ ಬಂದಿದ್ದೀನಿ, ನನಗೂ ಸಂಪೂರ್ಣ ಮಾಹಿತಿ ಇಲ್ಲ. ಸೊ ಇದನ್ನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ತಾವು ಮುಖ್ಯಮಂತ್ರಿಯವರು ಕೇಳಿ, ಸಂಪೂರ್ಣವಾದ ಮಾಹಿತಿ ಮುಖ್ಯಮಂತ್ರಿ ಕೊಡ್ತಾರೆ. ಮತಗಳ್ಳತನದ ಬಗ್ಗೆ ಒಂದು ಹೋರಾಟ ಮಾಡ್ತಾ ಇದೆ, ಅದರ ಬಗ್ಗೆ ಅವರು ಕೊಟ್ಟಂತ ಹೇಳಿಕೆ ಕಾರಣ ಅಲ್ಲ ಅದ್ರ ಬಗ್ಗೆ ಅದಕ್ಕಾಗಿ ಅಂತ ನನಗೇನು ಮಾಹಿತಿ ಇಲ್ಲ. ನನಗೆ ಐ ರಿಯಲಿ ಡೋಂಟ್ ಹ್ಯಾವ್ ಮಚ್ ನಾಲೆಜ್ ಅಬೌಟ್ ಇಟ್. ನನಗೆ ಇನ್ಫಾರ್ಮೇಷನ್ಸ್ ಇಲ್ಲ. ಏನು ಹೇಳ್ತೀರಾ ಸರ್? ಈಗ ರಾಜೀನಾಮೆ ಸ್ಯಾಕ್ ಮಾಡಿದ್ದಾರೆ, ರಾಜೀನಾಮೆಯನ್ನೇ ಅಕ್ಸೆಪ್ಟ್ ಮಾಡಿರೋದಲ್ಲ, ರಿಮೂವ್ ಮಾಡಲಾಗಿದೆ, ಏನು ಹೇಳ್ತೀರಾ ಸರ್? ಅಲ್ಲ ಅದೇ ಗೊತ್ತಿಲ್ಲ ಯಾತಕ್ಕಾಗಿ ಮಾಡಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಯವರು ದಯವಿಟ್ಟು ಸೀರಿಯಸ್ ಅಂತ ಅರ್ಥ ಅಲ್ಲ ಐ ಡೋಂಟ್ ನೋ ಸಮಥಿಂಗ್ ಸೀರಿಯಸ್. ವಾಟ್ ಇಸ್ ಸೀರಿಯಸ್ನೆಸ್? ಐ ಡೋಂಟ್ ನೋ ವಾಟ್ ಇಸ್ ರೀಸನ್. ನನಗೆ ಗೊತ್ತಿಲ್ಲ, ನೀವು ಕೇಳಿ ನೋಡಿ. ಪದೇ ಪದೇ ಕೊಡ್ತಾ ಇದ್ದಂತ ವಿವಾದಾತ್ಮಕ ಹೇಳಿಕೆಗಳ ಕಾರಣ ಅಲ್ಲ ನನಗೆ ಅಬ್ಸಲ್ಯೂಟ್ಲಿ ನಾನು ಕ್ಲೂಲೆಸ್ ಇದೆ. ನಾನು ಅಸೆಂಬ್ಲಿಲಿದ್ದೆ, ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಇದೆ ಅಷ್ಟೇ ನನಗೆ ಇನ್ಫಾರ್ಮೇಷನ್ ಇದೆ. ಥ್ಯಾಂಕ್ ಯು.